ರನ್ಯಾರಾವ್ ಅವರ ಚಿನ್ನ ಕಳ್ಳ ಸಾಗಣೆ, ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಯ ಮೇಲೆ ಇಡಿ ದಾಳಿ, ಇದೆಲ್ಲಕ್ಕೂ ಒಂದು ಲಿಂಕ್ ತಳುಕು ಹಾಕೊಂಡಿದೆ. ಏನದು? ಪರಮೇಶ್ವರ್ ವಿರುದ್ಧ ಇಡಿಯನ್ನು ಛೂ ಬಿಟ್ಟಿದ್ದೆ ಕಾಂಗ್ರೆಸ್ಸಿನ ಆ ಮಹಾನಾಯಕನ ಡಿ.ಕೆ. ಶಿವಕುಮಾರ್ ಅವರು ಮಾಧ್ಯಮದ ಮುಂದೆ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದರು. ಇದು ಕಾಂಗ್ರೆಸ್ ವಲಯದಲ್ಲೇ ಒಂದು ರೀತಿ ಕೋಲಾಹಲ ಎಬ್ಬಿಸ್ಬಿಡ್ತು. ಈ ಮಧ್ಯದಲ್ಲಿ ಒಂದಷ್ಟು ಗೊಂದಲಗಳು ಶುರುವಾದವು. ಪರಮೇಶ್ವರ್ ಅವರ ಈ ಆಸೆ ಚಿವುಟಿ ಹಾಕಿತ್ತು ಅನ್ನೋದಂತೂ ಸ್ಪಷ್ಟವಾಗಿ ಇಲ್ಲಿ ಗೋಚರಿಸಿದೆ. ಪರಮೇಶ್ವರ್ ಅವರ ಸಂಸ್ಥೆಗಳ ಮೇಲೆ ಇಡಿ ದಾಳಿಗೂ ಡಿ.ಕೆ. ಶಿವಕುಮಾರ್ ಅದನ್ನು ಬಹಿರಂಗವಾಗಿ ಹೇಳಿದ್ದಕ್ಕೂ ಏನು ಸಂಬಂಧ? ಸ್ನೇಹಿತರೆ ನಮಸ್ಕಾರ, ಹೊಸ ದಿಗಂತ ಡಿಜಿಟಲ್ ಚಾನಲ್ಗೆ ಸ್ವಾಗತ. ಇತ್ತೀಚೆಗೆ ನಿಮಗೆ ಗೊತ್ತೇ ಇದೆ, ಗೃಹ ಸಚಿವ ಪರಮೇಶ್ವರ್ ಅವರ ಶಿಕ್ಷಣ ಸಂಸ್ಥೆ ಸಿದ್ಧಾರ್ಥ ಎಜುಕೇಷನ್ ಟ್ರಸ್ಟ್ ಮೇಲೆ ಇಡಿ ದಾಳಿ ಆಯಿತು. ಆ ಇಡಿ ದಾಳಿ ನಿಜಕ್ಕೂ ಎಲ್ರಿಗೂ ಶಾಕ್. ಯಾಕೆ ಇಡಿ ದಾಳಿ ಆಗ್ತಾ ಇದೆ, ಏನು ರೀಸನ್ ಇರಬಹುದು ಅಂತ ಜನ ತಲೆ ಕೆಡಿಸ್ಕೊಳ್ತಾ ಇದ್ರು. ಯಾವುದೇ ಅಧಿಕೃತವಾದಂಥ ಒಂದು ಪ್ರಕಟಣೆ ಬಂದಿರಲಿಲ್ಲ. ಇಂಥದ್ದೇ ಕಾರಣಕ್ಕೆ ಇಡಿ ರೇಡ್ ಆಗ್ತಾ ಇದೆ, ಇಂಥದ್ದೇ ನಾವು ದಾಖಲೆಗಳನ್ನು ತಪಾಸಣೆ ಮಾಡ್ತಿದ್ದೀವಿ ಅಂತ ಇಡಿ ಅವರು ಹೇಳಿರಲಿಲ್ಲ, ಯಾರೂ ಹೇಳಿರಲಿಲ್ಲ, ಅಥವಾ ಪರಮೇಶ್ವರ್ ಅವರು ಕೂಡ ಈ ಬಗ್ಗೆ ಏನು ಹೇಳಿರಲಿಲ್ಲ. ಆದರೆ ಇದ್ದಕ್ಕಿದ್ದ ಹಾಗೆ ಅವತ್ತು ನಮ್ಮ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಮಾಧ್ಯಮದ ಮುಂದೆ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿಬಿಟ್ರು. ಅಲ್ಲಿಯವರೆಗೆ ಮಾಧ್ಯಮದಲ್ಲಿ ಹಾಗಂತೆ ಹೀಗಂತೆ ಅಂತ ಒಂದಷ್ಟು ಸ್ಪೆಕ್ಯುಲೇಟಿವ್ ಆದಂಥ ಒಂದಷ್ಟು ವರದಿಗಳು ಬರ್ತಾ ಇದ್ವು, ಈ ಕಾರಣಕ್ಕಿರಬಹುದು ಅಂತ. ಆದರೆ ಅಧಿಕೃತವಾಗಿ ಯಾರ ಬಾಯಿಂದಲೂ ಬಂದಿರಲಿಲ್ಲ. ಆದರೆ ಡಿ.ಕೆ. ಶಿವಕುಮಾರ್ ಒಂದು ಬಾಂಬನ್ನು ಹಾಕಿಬಿಟ್ರು. ಅವ್ರು ಏನು ಮಾತಾಡಿದ್ರು ಅನ್ನೋದನ್ನ ನೀವೆಲ್ಲ ಕೇಳೇ ಇದ್ದೀರಿ. ಆದರೂ ಇನ್ನೊಂದು ಸಲ ಕೇಳಿ. ನಾನು ಪರಮೇಶ್ವರ್ ಹತ್ರ ಮಾತಾಡಿದೆ, ಬೆಳಗ್ಗೆ ಅವ್ರ ಮನೆಗೆ ಹೋಗಿದ್ದೇನೆ. ಅವರು ಒಂದು 25 ಲಕ್ಷ 15 ಲಕ್ಷ ಕೊಟ್ಟಿದ್ದಾರೆ. ನಾವೆಲ್ಲ ಸಾರ್ವಜನಿಕ ಜೀವನದಲ್ಲಿ ಇದ್ದೀವಿ, ಬೇಕಾದಷ್ಟು ಜನ ಟ್ರಸ್ಟ್ಗಳು ನಡೆಸ್ತಾರೆ. ಮದುವೆ ಸಮಾರಂಭ ಮತ್ತೊಂದು ಗಿಫ್ಟ್ಗಳು ಕೊಟ್ಟಿರ್ಬೋದು ಅವರು ಯಾವ್ದೋ ಒಂದು ಫ್ಯಾಮಿಲಿ ಮದುವೆ ಇತ್ತು, ಗಿಫ್ಟ್ಗಳು ಕೊಟ್ಟಿರ್ಬೋದು. ನೋಡಿದ್ರಲ್ಲ, ಯಾರೂ ಸಹ ಅಧಿಕೃತವಾಗಿ ಯಾವುದೇ ವಿಚಾರವನ್ನು ಹೇಳದೇ ಇದ್ರೂ ಕೂಡ ಈ ವಿಚಾರವನ್ನು ಡಿ.ಕೆ. ಶಿವಕುಮಾರ್ ಅಲ್ಲಿ ಮಾಧ್ಯಮದ ಮುಂದೆ ಬಹಿರಂಗಗೊಳಿಸ್ಬಿಟ್ರು. ಮಾಧ್ಯಮಗಳಲ್ಲಿ ಬರ್ತಾ ಇತ್ತು, ಏನು ಇಡಿ ದಾಳಿಗೂ ರನ್ಯಾರಾವ್ ಅವರ ಚಿನ್ನ ಕಳ್ಳ ಸಾಗಣೆ ಕೇಸ್ಗೂ ಏನಾದರೂ ಸಂಬಂಧ ಇರಬಹುದಾ ಅಂತ ಕ್ವಶನ್ ಮಾರ್ಕ್ ಹಾಕಿ ಈ ರೀತಿಯ ಪ್ರಶ್ನೆಗಳನ್ನು ಮಾಧ್ಯಮದಲ್ಲಿ ಕೇಳಲಾಗ್ತಾ ಇತ್ತು. ಆದರೆ ಡಿ.ಕೆ. ಶಿವಕುಮಾರ್ ಅವರು ತಮ್ಮ ಬಾಯಿಂದ ಒಂದು ಅಧಿಕೃತವಾದ ಹೇಳಿಕೆ ಕೊಟ್ಬಿಟ್ರು. ಅವರೇನೋ ಪರಮೇಶ್ವರ್ ಅವರು ರನ್ಯಾರಾವ್ ಅವರಿಗೆ 25 ಲಕ್ಷ ರೂಪಾಯಿ ಕೊಟ್ಟಿದ್ರಂತೆ, ಆ ವಿಚಾರದಲ್ಲಿ ಏನೋ ದಾಳಿ ಆಗಿದೆ ಅಂತ ಅನಿಸುತ್ತೆ ಅನ್ನುವಂಥ ಮಾತನ್ನು ಡಿ.ಕೆ. ಶಿವಕುಮಾರ್ ಹೇಳಿಬಿಟ್ರು. ಇದು ಕಾಂಗ್ರೆಸ್ ವಲಯದಲ್ಲೇ ಒಂದು ರೀತಿ ಕೋಲಾಹಲ ಎಬ್ಬಿಸ್ಬಿಡ್ತು. ಏನಿದು, ಯಾರೂ ಏನೂ ಹೇಳದೇ ಇರುವಾಗ ಡಿ.ಕೆ. ಶಿವಕುಮಾರ್ ಯಾಕೆ ಈ ಮಾತನ್ನು ಬಹಿರಂಗವಾಗಿ ಹೇಳ್ತಾ ಇದ್ದಾರೆ? ಇಂಥದ್ದನ್ನೆಲ್ಲ ಬಹಿರಂಗವಾಗಿ ಹೇಳುವಂಥ ವಿಚಾರನ ಇವು? ಪರಮೇಶ್ವರ್ಗೂ ಒಂದು ರೀತಿಯ ಶಾಕ್. ಡಿ.ಕೆ. ಶಿವಕುಮಾರ್ ಅವರ ಈ ನಡವಳಿಕೆಗೆ ಪರಮೇಶ್ವರ್ ಗರಂ ಆಗಿದ್ದಾರೆ ಅನ್ನೋದು ಬಹಿರಂಗವಾಗಿಬಿಡ್ತು. ಪತ್ರಕರ್ತರು ಈ ಬಗ್ಗೆ ಪರಮೇಶ್ವರ್ ಅವರನ್ನು ಕೇಳಿದ್ರು, ಏನು ಸರ್ ಡಿ.ಕೆ. ಶಿವಕುಮಾರ್ ಈ ಬಗ್ಗೆ ನಿಮ್ಮ ಬಗ್ಗೆ ಈ ರೀತಿ ಹೇಳಿಬಿಟ್ಟಿದ್ದಾರಲ್ಲ, 25 ಲಕ್ಷ ನೀವು ರನ್ಯಾರಾವ್ಗೆ ಕೊಟ್ಟಿದ್ದೀರಂತೆ ಅಂತ ಕೇಳಿದಾಗ ಪರಮೇಶ್ವರ್ಗೆ ಏನು ಹೇಳಬೇಕು ಗೊತ್ತಾಗಲಿಲ್ಲ. ನೋ ಕಾಮೆಂಟ್ಸ್ ಅಂತ ಮೊದಲು ಅಂದರು. ಆದರೆ ತಕ್ಷಣ ಅವ್ರಿಗೆ ಕೋಪ ನೆತ್ತಿಗೇರ್ತು ಅಂತ ಕಾಣುತ್ತೆ. ಅವ್ರನ್ನೇ ಹೋಗಿ ಕೇಳ್ರಿ ಉಪಮುಖ್ಯಮಂತ್ರಿಗಳನ್ನೇ ಅಂತ ಹೇಳಿ ಅಲ್ಲಿಂದ ಜಾಗ ಖಾಲಿ ಮಾಡಿಬಿಟ್ರು. ಅಂದರೆ ಡಿ.ಕೆ.ಶಿ ಅವರ ಹೇಳಿಕೆ ಪರಮೇಶ್ವರ್ ಅವರಲ್ಲಿ ಯಾವ ಮಟ್ಟದ ಸಿಟ್ಟನ್ನು ತರಿಸಿತ್ತು ಅನ್ನೋದಕ್ಕೆ ಇದು ಉದಾಹರಣೆ. ಮಾತಾಡುವಾಗ ಅವ್ರು ಹೇಳಿ, ನಾನು ನೆನ್ನೆನೇ ಹೇಳಿದೆ, ಅವ್ರನ್ನೇ ಕೇಳಿಯಪ್ಪ ಅಂತ ನಾನು ಹೇಳಿಲ್ವಾ? ಅವ್ರನ್ನೇ ಕೇಳಿ, ಅವರಲ್ವಾ ಸ್ಟೇಟ್ಮೆಂಟ್ ಮಾಡಿದವರು. ಮತ್ತೆ ಡಿ.ಕೆ. ಶಿವಕುಮಾರ್ ಅವರ ಹೇಳಿಕೆ, ರನ್ಯಾರಾವ್ ಅವರ ಚಿನ್ನ ಕಳ್ಳ ಸಾಗಣೆ ಮತ್ತು ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಯ ಮೇಲೆ ಇಡಿ ದಾಳಿ, ಇದೆಲ್ಲಕ್ಕೂ ಒಂದು ಲಿಂಕ್ ತಳುಕು ಹಾಕ್ಕೊಂಡಿದೆ. ಏನದು? ಬಹುಶಃ ನನಗನ್ನಿಸೋ ಹಾಗೆ ಅದು CM ಕುರ್ಚಿ ಕಾದಾಟ. ಅದು ಹೇಗೆ ಅನ್ನೋದನ್ನು ನಾನು ನಿಮಗೆ ಎಳೆಯಾಗಿ ಹೇಳ್ತಾ ಹೋಗ್ತೇನೆ. ಸರಿ, ಇಡಿ ದಾಳಿ ಆಗ್ತಿದ್ದ ಹಾಗೇ ಡಿ.ಕೆ. ಶಿವಕುಮಾರ್ ಹೇಳಿಕೆ ಕೊಟ್ಟರು. ಅದಾದ ನಂತರದಲ್ಲಿ H.D. ಕುಮಾರಸ್ವಾಮಿ ಅವರು ಒಂದು ಹೇಳಿಕೆ ಕೊಡ್ತಾರೆ. ಏನು? ಈ ಇಡಿ ದಾಳಿ ಮಾಡಿಸಿದ್ದೇ ಕಾಂಗ್ರೆಸ್ನ ಒಬ್ಬರು ಮಹಾನಾಯಕರು, ಈ ಸಚಿವ ಸಂಪುಟದಲ್ಲಿರುವಂತಹ ಒಬ್ಬ ಪ್ರಭಾವಿ ನಾಯಕರು, ಪ್ರಭಾವಿ ಸಚಿವರು, ಅವರೇ ಪರಮೇಶ್ವರ್ ಅವರ ವಿರುದ್ಧ ಇಡಿಯನ್ನು ಛೂ ಬಿಟ್ರು ಅನ್ನುವಂಥ ಅರ್ಥದಲ್ಲಿ H.D. ಕುಮಾರಸ್ವಾಮಿ ಅವರು ಒಂದು ಹೇಳಿಕೆಯನ್ನು ಕೊಡ್ತಾರೆ. ಅದು ಕಾಂಗ್ರೆಸ್ ವಲಯದಲ್ಲಿ ಇನ್ನಷ್ಟು ಕೋಲಾಹಲಕ್ಕೆ ಕಾರಣ ಆಗುತ್ತೆ, ಇನ್ನಷ್ಟು ಗೊಂದಲಕ್ಕೆ ಕಾರಣ ಆಗುತ್ತೆ. ಅವ್ರ ಪಕ್ಷದೊಳಗೆ ಇರ್ತಕ್ಕಂಥ ಮಹಾನುಭಾವರುಗಳೇ ಮುಂದೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಟವಲ್ ಹಾಸ್ಕೊಂಡು ಕೂತಿರೋರೆ ಇದೆಲ್ಲ ಪ್ರಕರಣಕ್ಕೆ ಕಾರಣಕರ್ತರಿದ್ದಾಗ ಯಾವ ನೈತಿಕತೆ ಇಟ್ಕೊಂಡು ಪ್ರತಿಭಟನೆ ಮಾಡ್ತೀರಿ ಕೇಂದ್ರ ಸರ್ಕಾರದ ಮೇಲೆ? ಇಷ್ಟೊತ್ತಿಗಾಗಲೇ
ಎಲ್ಲ ಕಾಂಗ್ರೆಸ್ ನಾಯಕರು ಡಿ ಕೆ ಶಿವಕುಮಾರ್ ವಿರುದ್ಧ ಒಳೊಳಗನೆ ಅಸಮಾಧಾನ ವ್ಯಕ್ತಪಡಿಸೋದಕ್ಕೆ ಶುರು ಮಾಡಿರ್ತಾರೆ. ಅವರೆಲ್ಲರೂ ಸಹ ಪರಮೇಶ್ವರ್ ಅವರಿಗೆ ತಮ್ಮ ಬೆಂಬಲವನ್ನು ಸೂಚಿಸೋದಕ್ಕೆ ಒಬ್ಬೊಬ್ಬರಾಗಿ ಶುರು ಮಾಡ್ತಾರೆ. ದಲಿತರ ಮೇಲೆ ಇದು ದ್ವೇಷದ ರಾಜಕಾರಣ ಮಾಡ್ತಾ ಇದ್ದಾರೆ, ದಲಿತರು ಬೆಳೆಯೋಕ್ಕೆ ಬಿಡ್ತಾ ಇಲ್ಲ, ನರೇಂದ್ರ ಮೋದಿಯವರು ಇಡಿಯನ್ನು ಚೂ ಬಿಟ್ಟಿದ್ದಾರೆ ಅಂತ ಅದನ್ನು ಬೇರೆ ಕಡೆಗೆ ತಿರುಗಿಸುವ ಪ್ರಯತ್ನವನ್ನು ಕಾಂಗ್ರೆಸ್ ನಾಯಕರು ಮಾಡಿದರು. ಆದರೆ ಕಾಂಗ್ರೆಸ್ ಒಳಗೇ ಕುದಿಯುತ್ತಿತ್ತಲ್ಲ ಕ್ರೋಧಾಗ್ನಿ, ಅದು ಪರಮೇಶ್ವರ್ ಅವರಿಂದಲೇ ಹೊರಕ್ಕೆ ಬಂತು. ಒಂದಷ್ಟು ದಲಿತ ಸಂಘಟನೆಗಳು ಪ್ರೆಸ್ ಮೀಟ್ ಮಾಡಿದ್ರು. ಪರಮೇಶ್ವರ್ ಅವರ ವಿರುದ್ಧ ಇಡಿ ದಾಳಿ ಆಗಿದ್ದು ಅನ್ಯಾಯ, ಸೊ ಹಾಗಾಗಿ ನಾವು ಪರಮೇಶ್ವರ್ ಅವರ ಬೆಂಬಲಕ್ಕೆ ನಿಲ್ತೇವೆ ಅನ್ನುವಂಥ ಮಾತನ್ನು ದಲಿತ ಸಂಘಟನೆಗಳು ಹೇಳಿದ್ರು. ಅಷ್ಟೇ ಅಲ್ಲ, ಇದರ ಹಿಂದೆ ಯಾರಿದ್ದಾರೆ, ಎಚ್ ಡಿ ಕುಮಾರಸ್ವಾಮಿಯವರು ಹೇಳಿರೋ ಹಾಗೆ ಆ ಮಹಾನಾಯಕ ಯಾರು, ಈ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾವು ಸದ್ಯದಲ್ಲೇ ಕೊಡ್ತೀವಿ ಅನ್ನುವಂಥ ಮಾತನ್ನು ದಲಿತ ಸಂಘಟನೆಗಳ ನಾಯಕರು ಆ ಪ್ರೆಸ್ ಮೀಟ್ನಲ್ಲಿ ಹೇಳಿದರು. ಒಂದು ವೇಳೆ ಆ ಮಹಾನಾಯಕ ಪ್ರತಿಪಕ್ಷದವರಾಗಿದ್ದಿದ್ರೆ ಆ ಕ್ಷಣದಲ್ಲೇ ಮಾಹಿತಿಯನ್ನು ಅವರು ಹೇಳ್ತಿದ್ರೋ ಏನೋ ಗೊತ್ತಿಲ್ಲ. ಆದರೆ ಅವರು ಆ ಕ್ಷಣಕ್ಕೆ ಆ ಮಾಹಿತಿಯನ್ನು ಹೇಳಲಿಲ್ಲ ಅಂತಂದರೆ ಅವರ ಮೇಲೆ ಆ ವಿಚಾರವನ್ನು ಹೇಳದೇ ಇರುವಂತಹ ಒಂದು ಒತ್ತಡ ಇರಬಹುದು ಅಂತ ನಾವು ಭಾವಿಸಬೇಕಾಗತ್ತೆ. ಇರಲಿ, ಇವತ್ತಲ್ಲ ನಾಳೆ ಅವರು ಹೇಳ್ತಾರೇನೋ ನೋಡೋಣ. ಆದರೆ ಇಲ್ಲಿ ಪರಮೇಶ್ವರ್ ಅವರ ಸಂಸ್ಥೆಗಳ ಮೇಲೆ ಇಡಿ ದಾಳಿಗೂ ಡಿ ಕೆ ಶಿವಕುಮಾರ್ ಅದನ್ನು ಬಹಿರಂಗವಾಗಿ ಹೇಳಿದ್ದಕ್ಕೂ ಏನು ಸಂಬಂಧ? ಅಲ್ಲೇ ಇರೋದು ನೋಡಿ. ಕರ್ನಾಟಕದಲ್ಲಿ CM ಕುರ್ಚಿಗಾಗಿ ಕಾದಾಟ ನಡೆತಿರೋದು ನಿಮಗೆಲ್ಲ ಗೊತ್ತೇ ಇದೆ. ಈ ಬಾರಿ ಏನಾದರೂ ಮಾಡಿ ನಾನು ಅರ್ಧ ಅವಧಿಯ ನಂತರ ಮುಖ್ಯಮಂತ್ರಿ ಆಗಲೇಬೇಕು ಅಂತ ಡಿ ಕೆ ಶಿವಕುಮಾರ್ ಈಗಾಗಲೇ ಟೊಂಕ ಕಟ್ಟಿ ನಿಂತುಬಿಟ್ಟಿದ್ದಾರೆ. ಅದಕ್ಕಾಗಿ ಏನೆಲ್ಲ ಕಸರತ್ತುಗಳನ್ನು ಅವರು ಮಾಡ್ತಾ ಇದ್ದಾರೆ. ಪೂಜೆ ಪುನಸ್ಕಾರದಿಂದ ಹಿಡಿದು ರಾಜಕೀಯ ತಂತ್ರಗಾರಿಕೆಗಳವರೆಗೆ ಏನಾದರೂ ಮಾಡಿ CM ಕುರ್ಚಿಯನ್ನು ನಾನು ಹಿಡಿಬೇಕು. ಖಂಡಿತ ಅವರು ಅದಕ್ಕೆ ಅರ್ಹರು. ಅವರು KPCC ಅಧ್ಯಕ್ಷರು, ಶ್ರಮ ಪಟ್ಟಿದ್ದಾರೆ ಅಧಿಕಾರಕ್ಕೆ ತರೋಕೆ, ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ತರೋಕೆ. ಜೊತೆಗೆ ಈ ಹಿಂದೆ ಹೈಕಮಾಂಡ್ ಕೂಡ ಅವರಿಗೆ ಮಾತು ಕೊಟ್ಟಿದೆ. ಹಾಗಾಗಿ ಅವರು CM ಸ್ಥಾನಕ್ಕೆ ತಾನು ಬರಲೇಬೇಕು ಅಂತ ಹಠ ಹಿಡಿದಿರೋದರಲ್ಲಿ ಯಾವುದೇ ಆಶ್ಚರ್ಯ ಇಲ್ಲ. ಆದರೆ ಈ ಮಧ್ಯದಲ್ಲಿ ಒಂದಷ್ಟು ಗೊಂದಲಗಳು ಶುರುವಾದವು. CM ಸಾಹೇಬರು ಮೂಡಾ ಕೇಸ್ನಲ್ಲಿ ಸಿಕ್ಕಾಕೊಂಡ್ರು. ಅವರು ಗ್ಯಾರಂಟಿ CM ಸ್ಥಾನವನ್ನು ಬಿಡ್ತಾರೆ ಅನ್ನುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಯಿತು. ಆ ಮೂಡಾ ಕೇಸ್ನಲ್ಲಿ ಅವರು ಸಿಕ್ಕಾಕೊಂಡಿದ್ದಕ್ಕೆ ಅವರ ಪಕ್ಷದವರೇ ಕಾರಣ ಅಂತ ಎಗೈನ್ ಒಂದಷ್ಟು ಗಾಳಿ ಸುದ್ದಿಗಳ ಹಬ್ಬದ್ವು. ಅದು ನಿಜವೋ ಸುಳ್ಳೋ ಆ ಮಹಾನಾಯಕ ಯಾರೋ ಅವರೇ ಹೇಳಬೇಕು, ಇಲ್ಲ CM ಸಾಹೇಬರು ಹೇಳಬೇಕು. ಈ ಮಧ್ಯದಲ್ಲಿ ದಲಿತ CM ಆಗುವಂಥ ಒಂದು ಸಂದರ್ಭ ಯಾಕೆ ಬರಬಾರದು ಕರ್ನಾಟಕದಲ್ಲಿ ಅನ್ನುವಂಥ ಒಂದು ಚರ್ಚೆ ಕೂಡ ಶುರುವಾಯಿತು. ಹಾಗಾಗಿ ಒಂದಷ್ಟು ಜನ ಖರ್ಗೆ ಅವರು ಮುಖ್ಯಮಂತ್ರಿ ಆಗಲಿ ಅಂತಂದರು, ಇನ್ನೊಂದಷ್ಟು ಜನ ಪರಮೇಶ್ವರ್ ಅವರು ಯಾಕೆ ಮುಖ್ಯಮಂತ್ರಿ ಆಗಬಾರ್ದು ಅನ್ನುವಂಥ ಚರ್ಚೆಗಳನ್ನು ಹುಟ್ಟುಹಾಕಿದ್ರು. ಸೊ ಅದೇ ಸಂದರ್ಭಕ್ಕೆ ಸರಿಯಾಗಿ ಹೈಕಮಾಂಡ್ ಪರಮೇಶ್ವರ್ ಅವರನ್ನು ಡೆಲ್ಲಿಗೆ ಕರೆಸ್ಕೊಳ್ತು. ಸೊ ಇಲ್ಲಿ ಏನು ರಾಜಕೀಯ ವಲಯದಲ್ಲಿ ಚರ್ಚೆ ಆಯಿತು, ಪರಮೇಶ್ವರ್ ಅವರು ತಾನೂ ಸಹ ಮುಖ್ಯಮಂತ್ರಿ ರೇಸ್ನಲ್ಲಿ ಇದ್ದೀನಿ ಅನ್ನೋದನ್ನು ಹೈಕಮಾಂಡ್ಗೆ ಸ್ಪಷ್ಟಪಡಿಸಿ ಬಂದಿದ್ದಾರೆ ಅನ್ನುವಂಥ ಮಾತುಗಳು ಕೂಡ ಇಲ್ಲಿ ಕೇಳಿಬಂತು. ಆಗಲೇ ಶುರುವಾಗಿದ್ದು ಕುರ್ಚಿ ಕಾದಾಟದ ಮತ್ತೊಂದು ತಿರುವು. ಪರಮೇಶ್ವರ್ ಅವರ ಈ ಆಸೆ ಈಡೇರುತ್ತೋ ಇಲ್ವೋ ಗೊತ್ತಿಲ್ಲ. ಆದರೆ ಡಿ ಕೆ ಶಿವಕುಮಾರ್ ಅವರ ಆ ಹೇಳಿಕೆ ಪರಮೇಶ್ವರ್ ಅವರ ಆಸೆಯನ್ನು ಚಿವುಟಿ ಹಾಕಿತ್ತು ಅನ್ನೋದಂತೂ ನಿಜಕ್ಕೂ ಸ್ಪಷ್ಟವಾಗಿ ಇಲ್ಲಿ ಗೋಚರಿಸುತ್ತೆ. ಹಾಗಾಗಿ ಎಲ್ಲೋ ಒಂದು ಕಡೆ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳೋ ಹಾಗೆ ಪರಮೇಶ್ವರ್ ವಿರುದ್ಧ ಇಡಿಯನ್ನು ಛೂ ಬಿಟ್ಟಿದ್ದೇ ಕಾಂಗ್ರೆಸ್ಸಿನ ಆ ಮಹಾನಾಯಕನ ಅನ್ನುವಂಥ ಪ್ರಶ್ನೆ ಬರುತ್ತೆ. ಹಾಗಾಗಿ ಇದು ಸ್ಪಷ್ಟವಾಗಿ ಪರಮೇಶ್ವರ್ ವರ್ಸಸ್ DKಶಿ ಆಗಿ ಹೋಗ್ಬಿಡ್ತಾ ಅನ್ನುವಂಥ ಚರ್ಚೆಗಳು ಈಗ ಆರಂಭ ಆಗಿದೆ. CM ಕುರ್ಚಿ ಕಾದಾಟ ಕಾಂಗ್ರೆಸ್ ಪಕ್ಷದಲ್ಲೇ ಇನ್ನು ಯಾರ್ಯಾರ ಕಾಲು ಎಳೆಯೋದಕ್ಕೆ ಸಿದ್ಧರಾಗ್ತಾ ಇದ್ದಾರೆ, ತಯಾರಿ ನಡೆಸ್ತಾ ಇದ್ದಾರೆ ಅನ್ನೋದಕ್ಕೆ ಇದೊಂದು ಮೊದಲ ಸಾಕ್ಷಿಯಾಗಿದೆ.